JDS ಪಕ್ಷದಲ್ಲೇ ಇರೋದು ಮಾತು. ನಾನು ಆ ಥರ ನಿಮ್ಗೆ ಏನಾದ್ರು ಇದ್ರೆ ಕುಮಾರಣ್ಣನ ಹತ್ರ, ದೇವೇಗೌಡರ ಹತ್ರ, ನಿಖಿಲ್ ಅಣ್ಣನ ಹತ್ರ ನಮ್ಮ ಪಾರ್ಟಿಗೆ ಅವ್ರ ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳ್ಬೇಕು. ನಾವು ಪಾರ್ಟಿಗೆ ಬಂದಿರೋದು ಅವ್ರ ಮುಖಾಂತರ. ಇಲ್ಲಿ ನಾವು ನಿಮ್ ಶಿಷ್ಯ ಆಗಕ್ಕೆ ಬಂದಿರಲಿಲ್ಲ. ನೀವು ವಯಸ್ಸಲ್ಲಿ 1 ವರ್ಷ ಚಿಕ್ಕವರಿದ್ದೀರಿ ಶಾಸಕರೇ. ನಾವು ನಿಮ್ಗೆ ಗೌರವ ಕೊಟ್ಟಿದ್ದೀವಿ. ಅಭ್ಯರ್ಥಿ ಆದ್ಮೇಲೆ ನೀವು MLA ಆಗಿದ್ದೀರಿ. MLA ಆದ ಕೆಲಸ ಮಾಡಿ. ನೀವು ಮಾತು ಚುನಾವಣೆ ನಮಗೂ ನಿಮಗೂ ಹಿಡಿತಿಲ್ಲ, ನಿಮ್ಗೆ ಯಾಕೆ ಹಾಕ್ಸ್ಬೇಕು ಅಂದ್ರೆ ಹಾಕಲ್ಲ. ನೀವು ನನಗೆ ನಾನು ಎದುರಾಳಿಯಾಗಿ ಚುನಾವಣೆ ನಿಂತವರು, ನನ್ನ ಬಗ್ಗೆ ಯಾಕೆ ಹೆಸರು ಪ್ರಸ್ತಾಪ ಮಾಡ್ತೀರಿ ಗೊತ್ತಿಲ್ಲ. ಕಿರಣ್ ಅವರು ನನಗೆ ವಿಶ್ವಾಸ ಇದ್ದಿದ್ದರಿಂದ ನಾನು ಅವತ್ತು ಮಾತು ಪ್ರಕಾರ ಮಾಡಿದ್ದೀನಿ. ಮೊನ್ಮೂಲಲ್ಲೇ ಕಿರಣ್ ಅವರು ಓಟಿರ್ಲಿಲ್ಲ, ಇಲ್ಲಿ ಕೂತಿರೋರು ನಾಗೇಶ್ ಅಣ್ಣದು ಓಟೇನಿರ್ಲಿಲ್ಲ, ಉದಯಣ್ಣದು ಓಟೇನಿರ್ಲಿಲ್ಲ. ಅವ್ರ ಓಟೆಲ್ಲ ನೀವೇ ಕರ್ಕೊಂಡು ಹೋಗಿದ್ರಿ. ಇನ್ನು ನಮ್ಮ ನಂಜೇಗೌಡಪ್ಪ ಅವರು ಅವ್ರ ಕಡೆಗೆ ನಿಮ್ಮ ಪರನೇ ಇದ್ರು. ಅವತ್ತು ಡೆಲಿಗೇಷನ್ ಬರ್ಸೋ ಟೈಮಲ್ಲಿ ವಿಶ್ವಣ್ಣ ನಿಂತು ಬರ್ಸಿರೋದು ಅವ್ರು. ನಾನು ನನ್ನ ಮತ ಕೇಳಿದ್ರೆ ಮತ ಹಾಕೋದು. ಚುನಾವಣೆ ಓಟ್ ಕೇಳ್ದೆ ಹಾಕ್ತಾರೆ ಮಂಜಣ್ಣ, ಚಲೋಣ ಓಟೇ ಕೇಳದೆ ಓಟ್ ಹಾಕ್ಬೇಕಂತೆ. ಯಾವ ದೇಶದ ಕಾನೂನು ಗೊತ್ತಿಲ್ಲ. ನಾವು ಕುಮಾರಸ್ವಾಮಿ ಅವರು, ದೇವೇಗೌಡರು, ನಿಖಿಲಣ್ಣ ಸಾರಥ್ಯದಲ್ಲಿ ಬೆಳ್ಳಿ ಹಬ್ಬ ಮಹೋತ್ಸವ ಆಚರಿಸಿದಾಗ ನಾವು ಸೀನಿಯರ್ ಲೀಡರ್ಗಳು ನಮ್ಮನ್ನು ಹೋಗೋಣ ಅಂದಾಗ ನಾವು ಪಕ್ಷ ಬಿಟ್ಟು ಹೋಗಿರಲಿಲ್ಲ, ಪಕ್ಷದಲ್ಲಿ ಹೋಗಿದ್ದು. ನೀವು ಪಕ್ಷದಲ್ಲಿದ್ದೀರಿ, ನೀವು ಬಂದಿದ್ದೀರಿ. ನೀವ್ಯಾಕೆ ಬಂದಿದ್ದು ನಾವು ಕೇಳ್ಬೋದಾ? ಕೇಳಿದ್ದೀವ?